ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್ 5ನೇ ತರಗತಿ ಇಂಗ್ಲಿಷ್. ಹಿಂದಿನ ವಿಡಿಯೋದಲ್ಲಿ ನಾವು ದ ಎಲಿಫೆಂಟ್ ಪದ್ಯದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಯೂನಿಟ್ 2 ಟ್ರೂ ಫ್ರೆಂಡ್ಶಿಪ್ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಇಲ್ಲಿ ನೀವು ವೊಕ್ಯಾಬ್ಯುಲರಿ ಎಂದು ನೋಡಬಹುದಾಗಿದೆ. ಕ್ವಶನ್ V1, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್. ಇಲ್ಲಿ ನೀವು ಬಾಕ್ಸ್ನಲ್ಲಿ ಒಂದಿಷ್ಟು ಪದಗಳನ್ನು ನೋಡಬಹುದಾಗಿದೆ. ಇದೇ ಪದಗಳನ್ನು ಬಳಸಿಕೊಂಡು ನಾವು ಕೆಳಗೆ ಕೊಟ್ಟಿರುವಂತಹ ಬಿಟ್ಟ ಸ್ಥಳಗಳನ್ನು ತುಂಬೋಣ. ಬ್ರಾಕೆಟ್ನಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಗಮನಿಸಿ. ಡಿಲೇಡ್, ಎವಿಲ್ ಮೈಂಡೆಡ್, ಪ್ರಾಮಿಸಸ್, ಬ್ರೇಕ್ ಹಿಸ್ ವರ್ಡ್, ಇಂಪ್ರಿಸನ್ಡ್, ಡಿಲೈಟೆಡ್ ಎಂದು ಕೊಡಲಾಗಿದೆ. ಈಗ ಕೆಳಗಿನ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ ನಂಬರ್ 1, ಡೈನೋಷಿಯಸ್ ವಾಸ್ ಅ ಡ್ಯಾಶ್ ರೂಲರ್ ಎಂದು ಕೊಡಲಾಗಿದೆ. ಎವಿಲ್ ಮೈಂಡೆಡ್ ರೂಲರ್ ಎಂದು ಬರೆಯಬೇಕು. ನೀವು ಬಾಕ್ಸ್ನಲ್ಲಿ ನೋಡಬಹುದು ಎವಿಲ್ ಮೈಂಡೆಡ್ ಎಂದು ಕೂಡ ಕೊಟ್ಟಿದ್ದಾರೆ, ಅದನ್ನೇ ಬರೆಯಿರಿ. ಎವಿಲ್ ಮೈಂಡೆಡ್. ಪ್ರಶ್ನೆ ನಂಬರ್ 2, ದಾಮನ್ ವಾಸ್ ಟು ಬಿ ಡ್ಯಾಶ್ ಅಂಟಿಲ್ ಪೈಥಿಯಾಸ್ ರಿಟರ್ನ್ಡ್ ಎಂದು ಕೊಡಲಾಗಿದೆ. ಬ್ರಾಕೆಟ್ನಲ್ಲಿ ಇಂಪ್ರಿಸನ್ಡ್ ಎಂದು ಬರೆದುಕೊಳ್ಳಿ. IMPRISONED. ಪ್ರಶ್ನೆ ನಂಬರ್ 3, ಪೈಥಿಯಾಸ್ ಫೇಸ್ಡ್ ಮೆನಿ ಡೇಂಜರ್ಸ್ ವೈಲ್ ಹಿ ವಾಸ್ ರಿಟರ್ನಿಂಗ್ ಆ್ಯಂಡ್ ವಾಸ್ ಡ್ಯಾಶ್ ಎಂದು ಕೊಡಲಾಗಿದೆ. ಆನ್ಸರ್ ಡಿಲೈಡ್ ಎಂದು ಬರೆಯಿರಿ. DELAYED ಆಗಿದೆ. ಪ್ರಶ್ನೆ ನಂಬರ್ 4, ದಾಮನ್ ವಾಸ್ ಶೂರ್ ದಟ್ ಹಿಸ್ ಫ್ರೆಂಡ್ಸ್ ವುಡ್ ನೆವರ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಉತ್ತರ ಬ್ರೇಕ್ ಹಿಸ್ ವರ್ಡ್ ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 5, ಪೈಥಿಯಾಸ್ ಆ್ಯಂಡ್ ದಾಮನ್ ಕೆಪ್ಟ್ ದೇರ್ ಡ್ಯಾಶ್ ಎಂದು ಕೊಡಲಾಗಿದೆ. ಉತ್ತರ ಪ್ರಾಮಿಸಸ್ ಎಂದು ಬರೆಯಬೇಕು. PROMISES ಆಗಿದೆ. ಸರಿಯಾಗಿ ಉತ್ತರವನ್ನು ನೋಡಿ ಬರೆದುಕೊಳ್ಳಿ. V2 questions. State whether the following statements are true or false. Write T for corrected and F for incorrected sentences in the space provided. Correct and rewrite the incorrect sentences. ಇಲ್ಲಿ ಒಂದಿಷ್ಟು ಸೆಂಟೆನ್ಸ್ಗಳನ್ನು ಕೊಡಲಾಗಿದೆ. ತಪ್ಪಾಗಿದ್ದಲ್ಲಿ ಫಾಲ್ಸ್ ಎಂದು, ಸರಿಯಾಗಿದ್ದಲ್ಲಿ ಟ್ರೂ ಎಂದು ನಾವು ಬರೆಯಬೇಕು. ಈಗ ಸೆಂಟೆನ್ಸನ್ನು ಗಮನಿಸೋಣ. ಮೊದಲನೇ ಪ್ರಶ್ನೆ, ದಾಮನ್ ಆ್ಯಂಡ್ ಪೈಥಿಯಾಸ್ ವಾಸ್ ಲವರ್ಸ್ ಆಫ್ ಟ್ರುತ್ ಎಂದು ಕೊಡಲಾಗಿದೆ. ಉತ್ತರ ಸರಿಯಾಗಿದೆ, ಆದ್ದರಿಂದ ಟ್ರೂ ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 2, ಡಿನೈಷಿಯಸ್ ವಾಸ್ ಅ ಕೈಂಡ್ ರೂಲರ್ ಎಂದು ಕೊಟ್ಟಿದ್ದಾರೆ. ಇದು ಉತ್ತರ ತಪ್ಪಾಗಿದೆ, ಫಾಲ್ಸ್ ಎಂದು ಬರೆಯಬೇಕು. ಮೂರನೇ ಪ್ರಶ್ನೆ, ದಾಮನ್ ವಾಂಟೆಡ್ ಟು ಸೆಟ್ಲ್ ಹಿಸ್ ಫ್ಯಾಮಿಲಿ ಅಫೇರ್ ಬಿಫೋರ್ ಹಿ ಡೈಡ್ ಎಂದು ಕೊಡಲಾಗಿದೆ. ಇದು ಈ ಸೆಂಟೆನ್ಸ್ ಸರಿಯಾಗಿದೆ, ಆದ್ದರಿಂದ ಟ್ರೂ ಎಂದು ಬರೆಯಿರಿ. TRUE ಎಂದು ಬರೆಯಬೇಕು. ಟ್ರೂ. ಪ್ರಶ್ನೆ ನಂಬರ್ 4, ದ ಕಿಂಗ್ ವಾಸ್ ಶೂರ್ ದಟ್ ಪೈಥಿಯಾಸ್ ವುಡ್ ರಿಟರ್ನ್ ಎಂದು ಕೊಡಲಾಗಿದೆ. F ಎಂದು ಬರೆದುಕೊಳ್ಳಿ. ತಪ್ಪಾಗಿದೆ, ಆದ್ದರಿಂದ ಫಾಲ್ಸ್ ಎಂದು ನೀವು ಬರೆಯಬೇಕು. ಪ್ರಶ್ನೆ ನಂಬರ್ 5, ದಾಮನ್ ವಾಸ್ ರೆಡಿ ಟು ಡೈ ಫಾರ್ ಹಿಸ್ ಫ್ರೆಂಡ್ ಎಂದು ಕೊಟ್ಟಿದ್ದಾರೆ. ಈ ವಾಕ್ಯ ಸರಿಯಾಗಿದೆ, ಟ್ರೂ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 6, ಪೈಥಿಯಾಸ್ ರೀಚ್ಡ್ ಇನ್ ಟೈಮ್ ಟು ಸೇವ್ ಹಿಸ್ ಫ್ರೆಂಡ್ ಎಂದು ಕೊಡಲಾಗಿದೆ. ಈ ಸೆಂಟೆನ್ಸ್ ಕೂಡ ಸರಿಯಾಗಿದೆ, T ಅಥವಾ ಟ್ರೂ ಎಂದು ನೀವು ಬರೆದುಕೊಳ್ಳಬೇಕು. ಲ್ಯಾಂಗ್ವೇಜ್ ಎಕ್ಸಸೈಸಸ್. L1 ಕ್ವಶನ್ ನೋಡಿ. ಡಿಸ್ಕಸ್ ಇನ್ ಪೇರ್ಸ್ ಆ್ಯಂಡ್ ಫಿಲ್ ಇನ್ ದ ಟೇಬಲ್ ವಿತ್ ದ ಥಿಂಗ್ಸ್ ದಟ್ ಯು ಫೈಂಡ್ ಇನ್ ಯುವರ್ ಹೌಸ್. 1 ಈಸ್ ಡನ್ ಫಾರ್ ಯು ಎಂದು ಕೊಡಲಾಗಿದೆ. ಇಲ್ಲಿ ನೀವು ಒಂದು ಉದಾಹರಣೆಯನ್ನು ಗಮನಿಸಿ. ಡ್ರಾವಿಂಗ್ ರೂಮ್,
ಕಿಚನ್, ಬಾತ್ರೂಮ್, ಬೆಡ್ರೂಮ್ ಎಂದು ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನಾವು ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗಿದೆ. ನೀವು ಎರಡನೆಯದಾಗಿ ನೋಡಬಹುದು ಸ್ಟವ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಸೋಫಾ, ಟಬ್, ಕಾಟ್ ಎಂದು ಬರೆದುಕೊಳ್ಳಿ. ಟೇಬಲ್ ಎಂದು ಕೊಡಲಾಗಿದೆ. ಯುಟೆನ್ಸಿಲ್ಸ್, ಬ್ರಷ್, ಪಿಲ್ಲೋ ಎಂದು ಬರೆಯಿರಿ. ನಾಲ್ಕನೆಯದಾಗಿ ಸೋಪ್ ಎಂದು ಕೊಟ್ಟಿದ್ದಾರೆ. ಕ್ಲಾಕ್, ಕುಕ್ಕರ್, ಸೋಪ್, ವಿಂಡೋ. ಇಲ್ಲಿ ನೀವು ಡ್ರಾವಿಂಗ್ ರೂಮ್ನಲ್ಲಿ ಸೋಫಾ, ಟೇಬಲ್, ಕ್ಲಾಕ್ಗಳನ್ನು ನೋಡಬಹುದು. ಕಿಚನ್ನಲ್ಲಿ ಸ್ಟವ್, ಯುಟೆನ್ಸಿಲ್ಸ್, ಕುಕ್ಕರನ್ನು ನೋಡಬಹುದಾಗಿದೆ. ಬಾತ್ರೂಮ್ನಲ್ಲಿ ಟಬ್, ಬ್ರಷ್, ಸೋಪನ್ನು ಗಮನಿಸಬಹುದು ಮತ್ತು ಬೆಡ್ರೂಮ್ನಲ್ಲಿ ಕಾಟ್, ಪಿಲ್ಲೋ, ವಿಂಡೋವನ್ನು ಗಮನಿಸಬಹುದಾಗಿದೆ. ಆದ್ದರಿಂದ ನಾವು ಈ ರೀತಿಯಾಗಿ ಇಲ್ಲಿ ಬಿಟ್ಟಿರುವಂತಹ ಸ್ಥಳಗಳನ್ನು ತುಂಬಿದ್ದೇವೆ. ನೀವು ಕೂಡ ನೋಡಿ ಬರೆದುಕೊಳ್ಳಿ. L2 ಕ್ವಶನ್, ರೈಟ್ ಅಬೌಟ್ ಯುವರ್ ಸೆಲ್ಫ್ ಇನ್ ಕಂಪ್ಲೀಟ್ ಸೆಂಟೆನ್ಸಸ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ನಿಮ್ಮ ಬಗ್ಗೆ ಬರೆಯಬೇಕಾಗಿದೆ. ಉದಾಹರಣೆಯಾಗಿ ಇಲ್ಲಿ ನಾನು ಒಂದು ಹೆಸರನ್ನು ತೆಗೆದುಕೊಂಡು ತೋರಿಸಿದ್ದೇನೆ. ಮೈ ನೇಮ್ ಈಸ್ ಎಂದು ಕೊಡಲಾಗಿದೆ ಅಥವಾ ಮೈ ನೇಮ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ನಿಮ್ಮ ಹೆಸರನ್ನು ಬರೆಯಬೇಕು. ನಾನು ಉದಾಹರಣೆಯಾಗಿ ಪೂಜಾ ಎಸ್ ಎಂದು ಬರೆದು ತೋರಿಸಿದ್ದೇನೆ. ಮೈ ಫಾದರ್ಸ್ ನೇಮ್, ಇಲ್ಲಿ ನಿಮ್ಮ ತಂದೆಯ ಹೆಸರನ್ನು ಬರೆಯಬೇಕಾಗಿದೆ. ಮೈ ಫಾದರ್ಸ್ ನೇಮ್, ನಾನು ಉದಾಹರಣೆಯಾಗಿ ಸುರೇಶ್ ಎಂದು ಬರೆದು ತೋರಿಸಿದ್ದೇನೆ. ಮೈ ಮದರ್ಸ್ ನೇಮ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ನಿಮ್ಮ ತಾಯಿಯ ಹೆಸರನ್ನು ಬರೆಯಿರಿ. ಮೈ ಮದರ್ಸ್ ನೇಮ್, ಉದಾಹರಣೆಯಾಗಿ ಸುಮಾ ಎಂದು ಬರೆದಿದ್ದೇನೆ. ಮೈ ಡೇಟ್ ಆಫ್ ಬರ್ತ್, ಇಲ್ಲಿ ನೀವು ನಿಮ್ಮ ಹುಟ್ಟಿರುವಂತಹ ದಿನಾಂಕವನ್ನು ಬರೆಯಬೇಕು. ಇಲ್ಲಿ ನಾನು ಉದಾಹರಣೆಯಾಗಿ 18/12/2013 ಎಂದು ಬರೆದು ತೋರಿಸಿದ್ದೇನೆ. ಮೈ ಪ್ಲೇಸ್ ಆಫ್ ಬರ್ತ್, ನೀವು ನಿಮ್ಮ ಜನ್ಮಸ್ಥಳವನ್ನು ಬರೆಯಬೇಕು. ಉದಾಹರಣೆಯಾಗಿ ದಾವಣಗೆರೆ ಎಂದು ಬರೆದು ತೋರಿಸಲಾಗಿದೆ. ಮೈ ಸ್ಕೂಲ್ಸ್ ನೇಮ್, ಇಲ್ಲಿ ನೀವು ನಿಮ್ಮ ಸ್ಕೂಲ್ನ ಹೆಸರನ್ನು ಬರೆಯಬೇಕು. GHPS SPS ನಗರ್ ಎಂದು ಬರೆಯಲಾಗಿದೆ. ಇಲ್ಲಿ ನೀವು ನಿಮ್ಮ ಸ್ಕೂಲ್ನ ಹೆಸರನ್ನು ಬರೆಯಿರಿ. ಪೇಜ್ ನಂಬರ್ 20ರಲ್ಲಿ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಸ್ಪೀಚ್, ಸೌಂಡ್ಸ್ ಮತ್ತು ನೌ ಸೇ ದೀಸ್ ವರ್ಡ್ಸ್ ಅಲೌಡ್ ಎಂದು. ಇದನ್ನು ಬರೆಯುವಂತಹ ಅವಶ್ಯಕತೆ ಇಲ್ಲ, ಏಕೆಂದರೆ ಅದು ಚಟುವಟಿಕೆಯಾಗಿದೆ. ಈ ವಿಡಿಯೋದಲ್ಲಿ ನಾವು ಟ್ರೂ ಫ್ರೆಂಡ್ಶಿಪ್ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ಪೋಯಂನ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. 5ನೇ ತರಗತಿ ಇಂಗ್ಲಿಷ್ ಪಾರ್ಟ್ 1ನ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 5th ಇಂಗ್ಲಿಷ್ ಪಾರ್ಟ್ 1 ಕ್ವಶನ್ ಆನ್ಸರ್ಸ್ ಇದನ್ನು ಗಮನಿಸಬಹುದಾಗಿದೆ.